ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಪೂಜಾಕೃತಿ ಚಾನಲ್ಗೆ ಸ್ವಾಗತ. ಈಗ ನಾನು ಒಂದು ವಿಶೇಷವಾಗಿರುವಂತಹ ಶಂಕರಪೋಳಿ ರೆಸಿಪಿಯನ್ನ ಮಾಡ್ತಾ ಇದ್ದೀನಿ. ನಾನೀಗ ಸ್ಪೆಷಲ್ ಆಗಿ ಹಾಗಲಕಾಯಿಯ ಶಂಕರಪೋಳಿಯನ್ನ ಮಾಡ್ತಾ ಇದ್ದೀನಿ. ಹಾಗಲಕಾಯಿಯು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಆದ್ರೆ ಇದನ್ನ ಕೆಲವರು ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಅವರಿನ್ನೂ ಹಾಗಲಕಾಯಿಯ ಈ ರೀತಿಯಾದ ಒಂದು ರೆಸಿಪಿಯನ್ನ ತಿಂದಿಲ್ಲ. ಈ ರೀತಿಯಾದ ರೆಸಿಪಿಯನ್ನು ಮಾಡಿದಾಗ ಇದನ್ನು ಎಲ್ಲರೂ ಇಷ್ಟಪಡ್ತಾರೆ. ಇದರೊಂದಿಗೆ ಮುಖ್ಯವಾಗಿ ಸಕ್ಕರೆ ಕಾಯಿಲೆ ಇರುವವರು ಸಹ ಈ ಒಂದು ರೆಸಿಪಿಯನ್ನ ಮಾಡಿಕೊಂಡು ಸವಿಯಬಹುದು. ಮೊದಲಿಗೆ ನಾನು ಚಿಕ್ಕದಾಗಿರುವಂತಹ 5 ಹಾಗಲಕಾಯಿಯನ್ನು ತೆಗೆದುಕೊಂಡಿದ್ದೀನಿ. ಇದರ ಬದಲಾಗಿ ಇಲ್ಲಿ ದೊಡ್ಡದಾಗಿರುವಂತಹ ಒಂದು ಹಾಗಲಕಾಯಿಯನ್ನು ಕೂಡ ಬಳಸಬಹುದು. ಈಗ ಹಾಗಲಕಾಯಿಯ 2 ಅಂಚುಗಳನ್ನು ಕಟ್ ಮಾಡಿ ತೆಗೆದು ಜೊತೆಗೆ ಬೀಜವನ್ನು ತೆಗೆದು ಕ್ಲೀನ್ ಮಾಡಿ ಒಮ್ಮೆ ಕ್ಲೀನ್ ಆಗಿ ತೊಳೆದುಕೊಂಡು ಇಟ್ಕೊಳ್ತಾ ಇದ್ದೀನಿ. ಈಗ ಹಾಗಲಕಾಯಿಯನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬಹುದು, ತೊಂದರೆ ಏನಿಲ್ಲ. ಈ ಹಾಗಲಕಾಯಿಯ ಕಹಿಯಾದ ಅಂಶ ಇರಲಿ ಅಂತಿದ್ರೆ ಇದನ್ನ ಹೀಗೆ ಹಸಿಯಾಗಿ ಬಳಸಬಹುದು. ಕಹಿಯ ಅಂಶ ಬೇಡದಿದ್ರೆ ಇದನ್ನ 1 ಸ್ಪೂನ್ ತುಪ್ಪದೊಂದಿಗೆ ಸ್ವಲ್ಪ ಹುರಿದು ಇಟ್ಕೊಳ್ಬೇಕು. ನಾನಿಲ್ಲಿ ನಮ್ಮಲ್ಲಿ ವಿಟಮಿನ್ ಸೊಪ್ಪು ಎಂದು ಕರೆಯಲ್ಪಡುವ ಒಂದು ಬಗೆಯ ಸೊಪ್ಪನ್ನ ಬಳಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ವಿಶೇಷವಾದ ಪರಿಮಳ ಅಥವಾ ರುಚಿ ಇರುವುದಿಲ್ಲ. ಈ ಹಸಿರು ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಜೊತೆಗೆ ಇದು ಒಂದು ಸುಂದರವಾದ ಬಣ್ಣವನ್ನು ಕೂಡ ಕೊಡೋದ್ರಿಂದ ಇದನ್ನೇ ಬಳಸ್ತಾ ಇದ್ದೀನಿ. ಬೇರೆ ಯಾವುದೇ ಫುಡ್ ಕಲರ್ ಅನ್ನ ಬಳಸ್ತಾ ಇಲ್ಲ. ಈ ಸೊಪ್ಪು ನಿಮ್ಮಲ್ಲಿದೆಯಾ? ಇದನ್ನ ನೀವೇನಂತ ಕರಿತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದಿಲ್ಲದಿದ್ರೆ ನೀವು ಪಾಲಕ್ ಸೊಪ್ಪನ್ನು ಕೂಡ ಬಳಸಬಹುದು, ಅಥವಾ ಸ್ವಲ್ಪ ಕಹಿ ಬೇಕು ಅಂತಿದ್ರೆ ಸ್ವಲ್ಪ ಹಾಗಲ ಸೊಪ್ಪನ್ನು ಕೂಡ ಹುರಿದುಕೊಂಡು ಬಳಸಬಹುದು. ಇದಕ್ಕೆ ಬೇರೊಂದು ಸೊಪ್ಪಿನ ಪರಿಮಳವನ್ನು ಕೊಡ್ಬೇಕಂದ್ರೆ ನಿಮ್ಗೆ ಇಷ್ಟವಾದ ಸೊಪ್ಪನ್ನ ಬಳಸ್ಕೊಳ್ಬಹುದು. ನಾನಿಲ್ಲಿ ಬೇರೆ ಯಾವುದನ್ನು ಬಳಸ್ತಾ ಇಲ್ಲ. ಈ ರೀತಿಯಾಗಿ ಸೊಪ್ಪನ್ನ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ಅನ್ನು ತೆಗೆದುಕೊಂಡು ಅದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡಂತ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈ ಸೊಪ್ಪನ್ನ ನಾನು ಹುರಿದಿಲ್ಲ. ನೀವು ಬೇರೊಂದು ಸೊಪ್ಪನ್ನು ಬಳಸಿದಾಗ ಅದರ ಪರಿಮಳವನ್ನು ಹೆಚ್ಚಲಿಕ್ಕೆ ತುಪ್ಪದಲ್ಲಿ ಸ್ವಲ್ಪ ಬೇಕಿದ್ರೆ ಹುರ್ಕೊಳ್ಬಹುದು. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತ ಹಾಗಲಕಾಯಿಯನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಹಸಿ ಹಾಗಲಕಾಯಿಯನ್ನೇ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನ ಸ್ವಲ್ಪ ತುಪ್ಪದಲ್ಲಿ ಹುರಿದುಕೊಂಡು ಇದಕ್ಕೆ ಸೇರಿಸ್ಕೊಳ್ಬಹುದು. ಇದಕ್ಕೆ 15 ಸಣ್ಣ ಮೆಣಸನ್ನ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕಾದ ಖಾರಕ್ಕನುಗುಣವಾಗಿ ಮೆಣಸನ್ನ ಬಳಸಬಹುದು. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿಯನ್ನ ಹಾಕ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಇಂಗನ್ನ ನೀರಿನಲ್ಲಿ ಹಾಕಿ ನೆನೆಸ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಹಾಗಲಕಾಯಿ ಮೆಣಸು ಮತ್ತು ಇಂಗಿನ ಪರಿಮಳದ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದಷ್ಟು ನೀರನ್ನ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಈ ರುಬ್ಕೊಂಡಂತ ಮಿಶ್ರಣವನ್ನ ಒಂದು ತಟ್ಟೆಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಈ ಮಿಶ್ರಣವನ್ನ ಈ ರೀತಿಯಾಗಿ ಸ್ಪೂನಿಂದ ಚೆನ್ನಾಗಿ ಒತ್ತಿ ಇದರ ಎಲ್ಲ ರಸವನ್ನು ತೆಗೆದುಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ 1 ಕಪ್ ಸೂಜಿ ರವ ಅಥವಾ ಸಣ್ಣ ರವನ್ನ ತಗೊಂಡಿದ್ದೀನಿ. ಇದನ್ನ ಒಂದು ಪಾತ್ರೆಯಲ್ಲಿ ಹಾಕೊಂಡು ಇದಕ್ಕೆ ಅರ್ಧ ಕಪ್ ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಿಶ್ರಣವನ್ನು ಸೇರಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಬೇಕು. ಇದಕ್ಕೆ ಈಗ ಸ್ವಲ್ಪ ಅಡುಗೆ ಸೋಡಾವನ್ನು ಕೂಡ ಹಾಕೊಳ್ಬಹುದು. ನಾನಿಲ್ಲಿ ಅಡುಗೆ ಸೋಡಾವನ್ನು ಬಳಸಿಲ್ಲ. ಈ ಹಿಟ್ಟಿನ ಹದವನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನಾಗಿ ಮಿಶ್ರಣವನ್ನ ಸೇರಿಸ್ಕೊಳ್ತಾ ಈ ಹಿಟ್ಟನ್ನ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಳ್ಬೇಕು. ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ ನಂತರ 2 ಸ್ಪೂನ್ ಎಣ್ಣೆಯನ್ನು ಹಾಕೊಂಡು ಇದನ್ನ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನೊಮ್ಮೆ ಚೆನ್ನಾಗಿ ನಾದ್ಕೊಂಡು 10 ನಿಮಿಷ ಹಾಗೆ ಬಿಟ್ಟು ನಂತರ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ 10 ನಿಮಿಷ ಬಿಟ್ಟು ಮತ್ತೆ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಹಾಕಿದಂತಹ ಹಿಟ್ಟು ಮತ್ತು ರವಾ ಚೆನ್ನಾಗಿ ನೆನೆದು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಈ ಹಿಟ್ಟನ್ನು ಸ್ವಲ್ಪ ದೊಡ್ಡ ಗಾತ್ರದ ಉಂಡೆಗಳನ್ನ ಮಾಡಿಟ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟನ್ನು ಲಟ್ಟಿಸುವ ಮಣೆಗೆ ಹಾಗೂ ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಹಿಟ್ಟನ್ನ ಇಟ್ಟು ಇದನ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಲಟ್ಟಿಸ್ಲಿಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಕೂಡ ಬಳಸಬಹುದು. ಆದ್ರೆ ಅದನ್ನು ಕರಿಯುವಾಗ ಆ ಹಿಟ್ಟು ಎಣ್ಣೆಯ ತೆಳಕ್ಕೆ ಸೇರಿ ಕಪ್ಪಾಗ್ಬಿಡುತ್ತೆ. ಅದಕ್ಕಾಗಿ ಲಟ್ಟಿಸ್ಲಿಕ್ಕೆ ಎಣ್ಣೆಯನ್ನ ಬಳಸೋದು ಉತ್ತಮ. ಈ ರೀತಿಯಾಗಿ ದೊಡ್ಡ ಉಂಡೆಗಳನ್ನ ಮಾಡಿಕೊಂಡು ದೊಡ್ಡದಾಗಿ ಲಟ್ಟಿಸಿ ಶಂಕರಪೋಳೆಯನ್ನ ಮಾಡಿದ್ರೆ ನಾವು ಬೇಗನೆ ಮತ್ತು ಸುಲಭವಾಗಿ ಶಂಕರಪೋಳೆಯನ್ನ ರೆಡಿ ಮಾಡ್ಕೊಳ್ಬಹುದು. ಹಿಟ್ಟನ್ನ ದೊಡ್ಡದಾಗಿ ಚಪಾತಿ ಅಂತ ಲಟ್ಟಿಸ್ಕೊಂಡ ನಂತರ ಇದನ್ನ ಈ ರೀತಿಯಾದ ಒಂದು ಕಟಿಂಗ್ ಸ್ಪೂನ್ ನಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಟಿಂಗ್ ಸ್ಪೂನ್ ಇಲ್ಲದಿದ್ರೆ ಚಾಕುವಿನಲ್ಲಿ ಕೂಡ ನಿಮಗೆ ಬೇಕಾದ ಆಕಾರ ಮತ್ತು ಗಾತ್ರದಲ್ಲಿ ಇದನ್ನ ಕಟ್ ಮಾಡ್ಕೊಳ್ಬಹುದು. ನೋಡಿ, ಹಸಿರು ಬಣ್ಣದಲ್ಲಿ ಇರುವಂತಹ ಹಿಟ್ಟನ್ನ ಶಂಕರಪೋಳಿ ಆಕಾರದಲ್ಲಿ ಕಟ್ ಮಾಡಿದಾಗ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ. ಈ ಹಿಟ್ಟನ್ನ ತುಂಬಾ ತೆಳುವಾಗಿ ಅಥವಾ ತುಂಬಾ ದಪ್ಪನಾಗಿ ಲಟ್ಟಿಸ್ಕೊಳ್ಬಾರ್ದು. ನೋಡಿ, ಇದನ್ನ ನಾನು ಇಷ್ಟು ದಪ್ಪನಾಗಿ ಲಟ್ಟಿಸ್ಕೊಂಡಿದ್ದೀನಿ.
ಈಗ ಶಂಕರಪೋಳಿಯನ್ನು ಕರಿಲಿಕ್ಕೆ ಎಣ್ಣೆಯನ್ನು ಬಿಸಿಗಿಡ್ತಾ ಇದ್ದೀನಿ. ಎಣ್ಣೆಯಲ್ಲಿ ಈ ರೀತಿಯಾದ ಗುಳ್ಳೆಗಳು ಬಂದಾಗ ಇದು ಬಿಸಿಯಾಗಿದೆ ಅಂತ ಅರ್ಥ. ಅಥವಾ ಈ ರೀತಿಯಾಗಿ ಸ್ವಲ್ಪ ಹಿಟ್ಟನ್ನು ಹಾಕಿ ಕೂಡ ಎಣ್ಣೆ ಬಿಸಿ ಬಂದಿದೆಯಾ ಎಂದು ಚೆಕ್ ಮಾಡ್ಕೊಳ್ಬಹುದು. ಈಗ ಎಣ್ಣೆ ಬಿಸಿ ಬಂದಿರೋದ್ರಿಂದ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಶಂಕರಪೋಳಿಗಳನ್ನು ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ. ಇದನ್ನ ಬೆಂಕಿಯ ಸಣ್ಣ ಉರಿಯಲ್ಲಿ ಕರಿದುಕೊಳ್ಬೇಕು. ಬೆಂಕಿ ದೊಡ್ಡದಿದ್ರೆ ಇದು ಒಮ್ಮೆಲೆ ಕಪ್ಪಾಗ್ಬಿಡುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರೋದಿಲ್ಲ. ಈ ರೀತಿಯಾಗಿ ಎಲ್ಲ ಶಂಕರಪೋಳೆಗಳನ್ನ ತಿರುಗಿಸಿ ಹಾಕಿ ಎರಡೂ ಕಡೆಯಿಂದ ಚೆನ್ನಾಗಿ ಕರಿದುಕೊಳ್ಬೇಕು. ಶಂಕರಪೋಳಿಯ ಬಣ್ಣವು ಈ ರೀತಿಯಾಗಿ ಬದಲಾಗಿ ಎಣ್ಣೆಯಲ್ಲಿ ಗುಳ್ಳೆಗಳು ಬರುವುದು ಕಡಿಮೆ ಆದಾಗ ಇದು ರೆಡಿ ಆಗಿದೆ ಅಂತ ಅರ್ಥ. ಈಗ ಎಲ್ಲ ಶಂಕರಪೋಳಿಗಳನ್ನ ಎಣ್ಣೆಯಿಂದ ತೆಗೆದುಕೊಳ್ತಾ ಇದ್ದೀನಿ. ಶಂಕರಪೋಳಿಯ ಎಣ್ಣೆಯನ್ನ ಚೆನ್ನಾಗಿ ಬಸಿದ್ಕೊಂಡು ಇದನ್ನ ಈ ರೀತಿಯಾಗಿ ತೆಗೆದು ಇಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸುಂದರವಾಗಿ ನಮ್ಮ ಸ್ಪೆಷಲ್ ಶಂಕರಪೋಳಿ ರೆಡಿ ಆಗಿದೆ ಅಂತ. ಇದೇ ವಿಧಾನದಲ್ಲಿ ಎಲ್ಲ ಹಿಟ್ಟನ್ನು ಹದವಾಗಿ ಲಟ್ಟಿಸಿ ಬೇಕಾದ ಆಕಾರದಲ್ಲಿ ಕತ್ತರಿಸಿ ಬೆಂಕಿಯ ಸಣ್ಣ ಉರಿಯಲ್ಲಿ ಕರಿದುಕೊಂಡು ಎಣ್ಣೆಯನ್ನ ಬಸಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಕರೆದಿಟ್ಕೊಂಡಿರುವಂತ ಶಂಕರಪೋಳಿಯು ಸ್ವಲ್ಪ ಬಿಸಿ ಇರುವಾಗ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಪೌಡರ್ ಹಾಗೂ ಅಚ್ಚ ಖಾರದ ಪುಡಿಯನ್ನ ಹಾಕ್ತಾ ಇದ್ದೀನಿ. ನಿಮಗೆ ಬೇಡ ಅಂತಿದ್ರೆ ಇದನ್ನ ಬಿಡಬಹುದು. ಇದನ್ನೀಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ರೆಡಿ ಆಗಿದೆ ನಮ್ಮ ಸ್ಪೆಷಲ್ ಆಗಿರುವಂತ ಹಾಗಲಕಾಯಿ ಶಂಕರಪೋಳಿ. ಏನು ಹಾಗಲಕಾಯಿದ ಇದು ಚೆನ್ನಾಗಿರುತ್ತಾ ಅಂತ ಕೇಳೋರು ಒಮ್ಮೆ ಆದ್ರೂ ಈ ರೆಸಿಪಿಯನ್ನ ಟ್ರೈ ಮಾಡಿ ನೋಡಿ. ಇದರೊಂದಿಗೆ ಮುಖ್ಯವಾಗಿ ಮಧುಮೇಹ ಇದ್ದವರು ಸಿಹಿಯನ್ನ ಬಳಸಿರುವಂತ ಶಂಕರಪೋಳಿಯನ್ನ ತಿನ್ನದೇ ಇರೋದ್ರಿಂದ ಈ ರೀತಿಯಾದ ಶಂಕರಪೋಳಿಯನ್ನ ಮಾಡಿಕೊಂಡು ಸವಿಯಬಹುದು. ನಾವು ಸಾಮಾನ್ಯವಾಗಿ ಮಾಡುವಂತ ಶಂಕರಪೋಳಿಗಿಂತ ಇದು ತುಂಬಾನೇ ಡಿಫ್ರೆಂಟ್ ಟೇಸ್ಟ್ ಅನ್ನ ಕೊಡುತ್ತೆ. ಈ ರೆಸಿಪಿಯನ್ನ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.